Hello dear first PC commerce students. I welcome you all for our lecture number 9th class where we discuss the same module unit 5 analysis of univariate data. So before I explain this particular problem, let me take 1 or 2 minutes so that we can rewind all those things what we concluded in our previous classes. Okay. So last classes we focused on one particular heading, that is calculation of missing frequency. And one problem I solved on the board, one more problem is given as homework. And we had seen that to calculate the missing frequency, either they have to give mean, arithmetic mean value or median value. Anyhow, giving mode and calculation of missing frequency, that is not there in our exercise problem. Only giving mean and median, not both together, separately. Giving mean and calculation of missing frequency, giving the value of median and calculation of missing frequency. So these things are there in our exercise problems. Okay. So missing frequency na ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಆಮೇಲೆ ಒಂದು ಪ್ರಾಬ್ಲಮ್ ಕೂಡ ಮಾಡಿದ್ವಿ. ಮಿಸ್ಸಿಂಗ್ ಫ್ರೀಕ್ವೆನ್ಸಿ ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು. ಕರೆಕ್ಟ್. ಸೊ ಮಿಸ್ಸಿಂಗ್ ಫ್ರೀಕ್ವೆನ್ಸಿ ಕ್ಯಾಲ್ಕುಲೇಟ್ ಮಾಡಬೇಕಂತ ಹೇಳಿದ್ರೆ ಒಂದು ಅರಿಥಮೆಟಿಕ್ ಮೀನ್ ವ್ಯಾಲ್ಯೂ ಕೊಟ್ಟಿರಬೇಕು, ಇನ್ನೊಂದು ಮೀಡಿಯನ್ ವ್ಯಾಲ್ಯೂ ಕೊಟ್ಟಿರಬೇಕು. ನೀವು ಕೇಳ್ಬೋದು ಸರ್ ಅರಿಥಮೆಟಿಕ್ ಮೀನ್ ವ್ಯಾಲ್ಯೂ ಅಥವಾ ಮೀಡಿಯನ್ ವ್ಯಾಲ್ಯೂ ಯಾಕೆ ಕೊಟ್ಟಿರಬೇಕು. ಸೊ ಯಾಕೆ ಕೊಟ್ಟಿರ್ಬೇಕಂತ ಹೇಳಿದ್ರೆ ಫ್ರೀಕ್ವೆನ್ಸಿ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಯಾವ ಫಾರ್ಮುಲಾ ಅಪ್ಲೈ ಮಾಡೋದು, ಯಾವ ಎವರೇಜ್ ಫಾರ್ಮುಲಾ ಅಪ್ಲೈ ಮಾಡೋದು, ಅರಿಥಮೆಟಿಕ್ ಮೀನು, ಮೀಡಿಯನ್ ಆರ್ ಮೋಡ್. ಸೊ ದಟ್ ಇಸ್ ಟು ಬಿ ಐಡೆಂಟಿಫೈಡ್. ಸೊ ವೆನ್ ಯು ಥಿಂಕ್ ಆಫ್ ಕ್ಯಾಲ್ಕುಲೇಟಿಂಗ್ ಮಿಸ್ಸಿಂಗ್ ಫ್ರೀಕ್ವೆನ್ಸಿ ಅಲ್ವಾ, ಸೊ ಮಿಸ್ಸಿಂಗ್ ಫ್ರೀಕ್ವೆನ್ಸಿ ಕ್ಯಾಲ್ಕುಲೇಟ್ ಮಾಡಬೇಕಂತ ಹೇಳಿದ್ರೆ ಒಂದು ಫಾರ್ಮುಲಾ ಇದೆ. ಫಾರ್ಮುಲಾ ಮೀನ್ಸ್ ವೆದರ್ ಅರಿಥಮೆಟಿಕ್ ಮೀನ್ ಫಾರ್ಮುಲಾ, ಮೀಡಿಯನ್ ಫಾರ್ಮುಲಾ ಆರ್ ಮೋಡ್ ಫಾರ್ಮುಲಾ. ಸೊ ದಟ್ ವಿ ಡು ನಾಟ್ ನೋ. ಓಕೆ. ಸೊ ವೆನ್ ದೇ ಗಿವ್ ದಿ ವ್ಯಾಲ್ಯೂ ಆಫ್ ಅರಿಥಮೆಟಿಕ್ ಮೀನ್, we can understand that by applying the arithmetic mean formula we can get the value of missing frequency. So arithmetic mean value ಕೊಟ್ಟಿರೋದ್ರಿಂದ ನಮಗೆ ಏನು ಗೊತ್ತಾಗುತ್ತೆ, ಎಸ್ arithmetic mean ಫಾರ್ಮುಲಾ ಹಾಕಿ ಮಿಸ್ಸಿಂಗ್ ಫ್ರೀಕ್ವೆನ್ಸಿ ನ ಕ್ಯಾಲ್ಕುಲೇಟ್ ಮಾಡಬಹುದು. ಮೀಡಿಯನ್ ವ್ಯಾಲ್ಯೂ ಕೊಟ್ಟಾಗ ಏನು ಗೊತ್ತಾಗುತ್ತೆ, ಎಸ್ ಮೀಡಿಯನ್ ಫಾರ್ಮುಲಾ ಹಾಕಿ ಮಿಸ್ಸಿಂಗ್ ಫ್ರೀಕ್ವೆನ್ಸಿ ನ ಕ್ಯಾಲ್ಕುಲೇಟ್ ಮಾಡಬಹುದು ಅಂತ ಗೊತ್ತಾಗುತ್ತೆ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಕ್ವಶನ್ ಅಲ್ಲೇ arithmetic mean ವ್ಯಾಲ್ಯೂ ಕೊಟ್ಟಿರ್ತಾರೆ, ಇಲ್ಲ ಮೀಡಿಯನ್ ವ್ಯಾಲ್ಯೂನ ಕೊಟ್ಟಿರ್ತಾರೆ. ಓಕೆ. ಸೊ ಅರಿಥಮೆಟಿಕ್ ಮೀನ್ ವ್ಯಾಲ್ಯೂ ಕೊಟ್ಟಾಗ ಮಿಸ್ಸಿಂಗ್ ಫ್ರೀಕ್ವೆನ್ಸಿ ಹೇಗೆ ಕ್ಯಾಲ್ಕುಲೇಟ್ ಮಾಡೋದಂತ ಒಂದು ಪ್ರಾಬ್ಲಮ್ ಡಿಸ್ಕಸ್ ಮಾಡಿದ್ದೇವೆ. ಸೊ ಇವತ್ತಿನ ಕ್ಲಾಸಲ್ಲಿ ಒಂದು ಪ್ರಾಬ್ಲಮ್ ತಗೊಂಡಿದ್ದೇನೆ, ಅಲ್ಲಿ ಮೀಡಿಯನ್ ಕೊಟ್ಟಾಗ ಮಿಸ್ಸಿಂಗ್ ಫ್ರೀಕ್ವೆನ್ಸಿನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು. ಸೊ ಪ್ರಾಬ್ಲಮ್ ಮತ್ತು ಸೊಲ್ಯೂಷನ್ ಎರಡು ಇದೆ. ಸೊ ಐ ಟೆಲ್ ಯು ಒನ್ ಬೈ ಒನ್, ಸ್ಟೆಪ್ ಬೈ ಸ್ಟೆಪ್, ಸೊ ದಟ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಹೌ ಟು ಕ್ಯಾಲ್ಕುಲೇಟ್ ದಿ ಮಿಸ್ಸಿಂಗ್ ಫ್ರೀಕ್ವೆನ್ಸಿ when they give the median value. So ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಸೊಲ್ಯೂಷನ್ ಇದೆ, ಪ್ರಾಬ್ಲಮ್ ಕೂಡ ಇದೆ. ಸೊ ಒನ್ ಬೈ ಒನ್ ನಾನು ಹೇಳ್ತಾ ಹೋಗ್ತೇನೆ. ಸೊ ಅವಾಗ ನಮಗೆ ಗೊತ್ತಾಗುತ್ತೆ ಮೀಡಿಯನ್ ವ್ಯಾಲ್ಯೂ ಕೊಟ್ಟಾಗ ಮಿಸ್ಸಿಂಗ್ ಫ್ರೀಕ್ವೆನ್ಸಿನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ. ಓಕೆ. ಸೊ ಇಲ್ಲಿ ನೋಡಿ ಪ್ರಾಬ್ಲಮ್ ಇದೆ. ಪ್ರಾಬ್ಲಮ್ ನಂಬರ್ 2. From the following data calculate missing frequency if median value is 46. Which value is given? Median value is given. So when this value is given, a value ಕೊಟ್ಟಾಗ ನಮಗೆ ಗೊತ್ತಾಗಬೇಕು median value ಕೊಟ್ಟಿದ್ದಾರೆ, ನಾವು median ಫಾರ್ಮುಲಾ ಅಪ್ಲೈ ಮಾಡಿ ಮಿಸ್ಸಿಂಗ್ ಫ್ರೀಕ್ವೆನ್ಸಿ ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಏನೇನು ಡೇಟಾ ಕೊಟ್ಟಿದ್ದಾರೆ, ಕ್ಲಾಸ್ ಇಂಟರ್ವಲ್ ಕೊಟ್ಟಿದ್ದಾರೆ 10 to 20, 20 to 30, 30 to 40, 40 to 50, 50 to 60, 60 to 70, 70 to 80. ಸೊ ಅದರ ಜೊತೆ ಏನು ಮಾಡಿದ್ದಾರೆ, ಫ್ರೀಕ್ವೆನ್ಸೀಸ್ ಕೊಟ್ಟಿದ್ದಾರೆ 12, 30, 34, 65 ಕ್ವಶನ್ ಮಾರ್ಕ್. ಯಾಕೆ ಕ್ವಶನ್ ಮಾರ್ಕ್ ಕೊಟ್ಟಿದ್ದಾರೆ,
ನಮ್ಮ ಹೆಡ್ಡಿಂಗ್ ಏನಿದೆ ಹೇಳಿ, ಕ್ಯಾಲ್ಕುಲೇಷನ್ ಆಫ್ ಮಿಸ್ಸಿಂಗ್ ಫ್ರೀಕ್ವೆನ್ಸಿ. ಈ ಮಿಸ್ಸಿಂಗ್ ಫ್ರೀಕ್ವೆನ್ಸಿನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಆಮೇಲೆ 25 ಕೊಟ್ಟಿದ್ದಾರೆ, 18 ಕೊಟ್ಟಿದ್ದಾರೆ. ಸೊ ಇಷ್ಟು ಡೇಟಾ ಕೊಟ್ಟಿದ್ದಾರೆ, ನಾವೇನ್ ಮಾಡಬೇಕು, ಮಿಸ್ಸಿಂಗ್ ಫ್ರೀಕ್ವೆನ್ಸಿನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಸೊಲ್ಯೂಷನ್ ಬರ್ಕೊಡೋಣ, ಕ್ಯಾಲ್ಕುಲೇಷನ್ ಆಫ್ ಮಿಸ್ಸಿಂಗ್ ಫ್ರೀಕ್ವೆನ್ಸಿ. ಸೊ ಮಿಸ್ಸಿಂಗ್ ಫ್ರೀಕ್ವೆನ್ಸಿನ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಹೇಗೆ ಕ್ಯಾಲ್ಕುಲೇಟ್ ಮಾಡೋಣ? Let us assume missing frequency Bx. Let us assume missing frequency BA. X ಬೇಡ ಅಂತ ಹೇಳಿದ್ದೆ, ಯಾಕಂತ ಹೇಳಿದ್ರೆ ಮೀಡಿಯನ್ ಅಲ್ಲಿ ಪ್ರಾಬ್ಲಮ್ ಆಗಲ್ಲ, X ತಗೋಬಹುದು, ಯಾಕಂತಂದ್ರೆ ಎಲ್ಲಿಯೂ X ವ್ಯಾಲ್ಯೂಸ್ ಇಲ್ಲ. ಬಟ್ ಅರಿಥಮೆಟಿಕ್ ಮೀನ್ ಅಲ್ಲಿ ನಾವು ಮಿಸ್ಸಿಂಗ್ ಫ್ರೀಕ್ವೆನ್ಸಿ X ಅಂತ ಅಸ್ಯೂಮ್ ಮಾಡಿದ್ರೆ ಅಲ್ಲಿ ಆಲ್ರೆಡಿ ಒಂದು X ಬಂದಿರುತ್ತೆ, ಅಬ್ಸರ್ವೇಷನ್ ಬಂದಿರುತ್ತೆ. ಅವಾಗ ಕನ್ಫ್ಯೂಸ್ ಆಗ್ಬೋದು, ಎರಡು X ಎಲ್ಲಿಂದ ಬಂತಂತ ಕನ್ಫ್ಯೂಸ್ ಆಗ್ಬೋದು. ಅದಕ್ಕೆ ನಾವು A ಅಂತ ತಗೊಂಡಿದ್ದೇವೆ, ಇಲ್ಲಿಯೂ ಕೂಡ A ಅಂತಾನೆ ತಗೋಬಹುದು. ಓಕೆ, ಸೊ ಮೊದಲೇನು ಮಾಡೋಣ, ಕಾಲಮ್ಸ್ ಮಾಡೋಣ. ಕಾಲಮ್ ನಂಬರ್ 1 ಕ್ಲಾಸ್ ಇಂಟರ್ವಲ್ 10 to 20, 20 to 30, 30 to 40 ಇವೆಲ್ಲ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ಫ್ರೀಕ್ವೆನ್ಸಿ ಎಲ್ಲ ಕೊಟ್ಟಿದ್ದಾರೆ, ಇದು ಕೊಟ್ಟಿಲ್ಲ, ಇದನ್ನು ನಾವು E ಅಂತ ತಗೊಂಡಿದ್ದೇವೆ. ಮಿಸ್ಸಿಂಗ್ ಫ್ರೀಕ್ವೆನ್ಸಿ A ಅಂತ ತಗೊಂಡಿದ್ದೇವೆ. ಓಕೆ, ಸೊ ಆಮೇಲೆ ನಾವು ಟೋಟಲ್ ಮಾಡಿದ್ದೇವೆ ಫ್ರೀಕ್ವೆನ್ಸಿ 12 plus 30, 30 plus 34, 34 plus 65, 65 plus A, 65 plus A plus 25. ಓಕೆ, ಆಮೇಲೆ ಬಂದಿರೋ ಆನ್ಸರು ಪ್ಲಸ್ A ಪ್ಲಸ್ 18 ಮಾಡಿದಾಗ 184 ಪ್ಲಸ್ A ಸಿಕ್ತು. ಕರೆಕ್ಟಾ? ಆಮೇಲೆ ಇನ್ನೊಂದು ಪಾಯಿಂಟ್ ನಮಗೆ ಗೊತ್ತಿದೆ, ಮೀಡಿಯನ್ ವ್ಯಾಲ್ಯೂ ಕೊಟ್ಟವಾಗ ಅಥವಾ ಮೀಡಿಯನ್ ಅನ್ನ ಕ್ಯಾಲ್ಕುಲೇಟ್ ಮಾಡುವಾಗ ಯಾವಾಗಲೂ ಕೊಟ್ಟಿರೋ ಫ್ರೀಕ್ವೆನ್ಸಿನ ನಾವು ಲೆಸ್ ದೆನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಆಗಿ ಮಾಡ್ಕೋಬೇಕು. ಸೊ ಲೆಸ್ ದೆನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಆಗಿ ಮಾಡ್ಕೊಂಡಾಗ ಅಷ್ಟೇ ನಮಗೆ ಮೀಡಿಯನ್ ಅನ್ನ ಅಪ್ಲೈ ಮಾಡಲಿಕ್ಕಾಗತ್ತೆ. ಯಾಕೆ ಇದು ಲೆಸ್ ದೆನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಬೇಕಂತ ಹೇಳಿದ್ರೆ, ಮೀಡಿಯನ್ ಕ್ಲಾಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಅಥವಾ ಮೀಡಿಯನ್ ಕ್ಲಾಸ್ ಯಾವುದಂತ ನೋಡಲಿಕ್ಕೆ ನಮಗೆ ಲೆಸ್ ದೆನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಕಾಲಮ್ ಬೇಕು. ಸೊ ಲೆಸ್ ದೆನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಕಾಲಮ್ ಹೇಗಾಗುತ್ತೆ, 12 ಹಾಗೆ ಇರುತ್ತೆ. 12 plus 30 42, 42 plus 34 76, 76 plus 65 141, 141 plus A, 141 plus A ಹಾಗೆ ಇರುತ್ತೆ. 141 plus A plus 25, 166 plus A, 166 plus A plus 18, 184 plus A. ಇಷ್ಟು ಬಂತು. ಸೊ ಲೆಸ್ ದೆನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಕಾಲಮ್ ಆದಮೇಲೆ ನಾವೇನು ಮಾಡಬೇಕು, ಮೀಡಿಯನ್ ಫಾರ್ಮುಲಾ. ಮೀಡಿಯನ್ ಇಸ್ ಈಕ್ವಲ್ ಟು L plus n/2 minus CF into C divided by F. ಓಕೆ, ಅವಾಗ ನಮ್ಗೆ ಏನು ಗೊತ್ತಾಯಿತು, L ಬೇಕು, n/2 ಬೇಕು, ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಬೇಕು, ಫ್ರೀಕ್ವೆನ್ಸಿ ಬೇಕು, C ಬೇಕು. ಕರೆಕ್ಟಾ? ಸೊ ಅದಕ್ಕೆ ನಾವೇನು ಮಾಡ್ತೇವೆ, ಈ L ಕ್ಯಾಲ್ಕುಲೇಟ್ ಮಾಡಲಿಕ್ಕೆ CF, F, C ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಮೀಡಿಯನ್ ಕ್ಲಾಸ್ ಯಾವುದಂತ ನೋಡಬೇಕು. ಸೊ ಮೀಡಿಯನ್ ಕ್ಲಾಸ್ ಗೊತ್ತಾಗಬೇಕಂತ ಹೇಳಿದ್ರೆ ಇಲ್ಲಿ ಫಾರ್ಮುಲಾ, ಟು ಆಬ್ಟೈನ್ ಮೀಡಿಯನ್ ಕ್ಲಾಸ್, ಟು ಆಬ್ಟೈನ್ ಮೀಡಿಯನ್ ಕ್ಲಾಸ್ we apply this formula n/2. ಓಕೆ, ಸೊ n/2 ಏನಾಯ್ತು ನಮ್ಮದು 184 plus A ಇದೆ, 184 plus A divided by 2, ಇದು ನಮ್ಮ n/2. ಇದನ್ನ ಇನ್ನೂ ಸಿಂಪಲ್ ಮಾಡಿದ್ರೆ ಏನಾಗುತ್ತೆ, 92 plus A/2. ಓಕೆ, ಸೊ 92 plus A/2. ಇದರ ಫರ್ದರ್ ಕ್ಯಾಲ್ಕುಲೇಷನ್ ಮಾಡೋದು ಗೊತ್ತಾಗುತ್ತೆ ನಿಮಗೆ, ಇಷ್ಟೇ ಬರುತ್ತೆ, ಇಷ್ಟೇ ಬರುತ್ತೆ. ಹೇಗೆ ಇಷ್ಟೇ ಬರುತ್ತೆ ನೋಡಿ, 92 plus A/2 ಅಂತ ಹೇಳಿದ್ರೆ 92/1 plus A/2 ಅಲ್ವಾ? ಸೊ LCM ತಂದ್ರೆ 2 ಬರುತ್ತೆ. ಕರೆಕ್ಟಾ? ಸೊ 1 2s 2, 2 into 92 184 ಆಗುತ್ತೆ, ಪ್ಲಸ್ 2 1s 2, 1 into A ಆಗುತ್ತೆ. ಸೊ 184 plus A divided by 2 ಅಂದರೆ ಸಿಂಪ್ಲಿಫೈ ಮಾಡಿದ್ರೆ 92 plus A/2 ಆಗುತ್ತೆ. ಓಕೆ, ಸೊ ಇದು ಒಂದು. ಸೊ ಇದು ಕ್ಯಾಲ್ಕುಲೇಷನ್ ಆದಮೇಲೆ ಈ 92 ವ್ಯಾಲ್ಯೂ
ಲೆಸ್ ದೆನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಯಲ್ಲಿ ಎಲ್ಲಿ ಬರುತ್ತೆ ಅಂತ ನೋಡಿ. ಲೆಸ್ ದೆನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಯಲ್ಲಿ 92 ವ್ಯಾಲ್ಯೂ ಎಲ್ಲಿ ಬರುತ್ತೆ? ಸೊ 12 ಅಲ್ಲಿ ಬರಲ್ಲ, 42 ಅಲ್ಲಿ ಬರಲ್ಲ, 76 ಅಲ್ಲಿ ಬರಲ್ಲ, 141 ಅಲ್ಲಿ ಬರುತ್ತೆ. ಸೊ 141 ಅಲ್ಲಿ ಬರುತ್ತೆ ಅಂದ್ರೆ ಇದನ್ನ ನಾವು ಮಾರ್ಕ್ ಮಾಡ್ಕೋಬೇಕು. ಸೊ ಇದೇನಾಯ್ತು, ನಮ್ಮದು ಮೀಡಿಯನ್ ಕ್ಲಾಸ್ ಆಯ್ತು. ಸೊ ಒಮ್ಮೆ ನಮಗೆ ಮೀಡಿಯನ್ ಕ್ಲಾಸ್ ಸಿಕ್ಕಿದ್ರೆ ಎಲ್ ಸಿಗುತ್ತೆ, ಸಿ ಎಫ್ ಸಿಗುತ್ತೆ, ಸಿ ಸಿಗುತ್ತೆ, ಎಫ್ ಸಿಗುತ್ತೆ. ಸೊ ಎಲ್ ಏನಾಯ್ತು ಇಲ್ಲಿ? ಲೋವರ್ ಲಿಮಿಟ್ ಆಫ್ ದಿ ಮೀಡಿಯನ್ ಕ್ಲಾಸ್ 40 ಆಯ್ತು, 40 ಬರ್ತದೆ. ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಏನಾಗುತ್ತೆ? ಪ್ರಿಸೀಡಿಂಗ್ ದಿ ಮೀಡಿಯನ್ ಕ್ಲಾಸ್ 76 ಆಯ್ತು. ಪ್ರಾಬ್ಲಮ್ ಮಾಡಿದ್ದೇವೆ ಆಲ್ರೆಡಿ. ಸಿ ಎಷ್ಟಾಯ್ತು? ವಿಡ್ತ್ ಆಯ್ತು 40 to 50 ವಿಡ್ತ್ ಆಯ್ತು, 10 ವಿಡ್ತ್ ಇದೆ. ಎಫ್ ಏನು? ಫ್ರೀಕ್ವೆನ್ಸಿ ಆಫ್ ದಿ ಮೀಡಿಯನ್ ಕ್ಲಾಸ್ 65 ಆಯ್ತು. ಈಗ ಇಷ್ಟು ವ್ಯಾಲ್ಯೂ ತಗೊಂಡು ಮೇನ್ ಫಾರ್ಮುಲಾದಲ್ಲಿ ಅಪ್ಲೈ ಮಾಡೋಣ. ಏನಾಗುತ್ತೆ? m is equal to L plus n by 2 minus CF into C divided by F1. So m ಎಷ್ಟಿದೆ ಕೊಟ್ಟಿದ್ದಾರೆ 46 is equal to lower limit 40 ಅಂತ ಕ್ಯಾಲ್ಕುಲೇಟ್ ಮಾಡಿದ್ದೇವೆ. 40 plus n by 2 ಎಷ್ಟಿದೆ 92 plus a by 2 ಕ್ಯಾಲ್ಕುಲೇಟ್ ಮಾಡಿದ್ದೇವೆ. ಮೈನಸ್ CF ಎಷ್ಟಿದೆ 76 ಅಂತ ಗೊತ್ತಾಯ್ತು, ಇಂಟು ಸಿ ಎಷ್ಟಿದೆ 10 ಅಂತ ಗೊತ್ತಾಯ್ತು, ಡಿವೈಡ್ ಬೈ ಎಫ್ ಎಷ್ಟಿದೆ 65 ಅಂತ ಗೊತ್ತಾಯ್ತು. ಸೊ ಎಲ್ಲ ವ್ಯಾಲ್ಯೂಸ್ ಅನ್ನ ಹಾಕಿದ್ದೀವಿ. ನೆಕ್ಸ್ಟ್ ಏನ್ ಮಾಡೋಣ? ಈ 40 ಇದ್ದದನ್ನ ಈ ಕಡೆ ತಗೋಣ, ಲೆಫ್ಟ್ ಹ್ಯಾಂಡ್ ಸೈಡ್ ತಗೋಣ. ಪ್ಲಸ್ 40 ನ ಲೆಫ್ಟ್ ಹ್ಯಾಂಡ್ ಸೈಡ್ ತಗೋಣ, ಮೈನಸ್ 40 ಆಗುತ್ತೆ. ಸೊ 46 minus 40 is equal to 92 plus a by 2 minus 76 into 10 divided by 65 ಹಾಗೆ. 40 ಮಾತ್ರ ಈ ಕಡೆ. ಆಮೇಲೆ ನೋಡಿ 46 ಅಲ್ಲಿ 40 ಹೋಯಿತು, 6 ಬಂತು. ಸೊ ಈ ಡಿವೈಡೆಡ್ ಬೈ 65 ಅನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ಇತ್ತು. ಸೊ ಡಿವೈಡೆಡ್ ಬೈ 65 ಲೆಫ್ಟ್ ಹ್ಯಾಂಡ್ ಸೈಡ್ ಬಂದ್ರೆ ಏನಾಗುತ್ತೆ? ಇಂಟು ಆಗುತ್ತೆ, ಮಲ್ಟಿಪ್ಲೈಡ್ ಬೈ 65. ಸೊ 46 minus 40 ಅಂದ್ರೆ 6 into 65 ಇದನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ಇತ್ತು. ಇಲ್ಲಿ ಏನಾಗುತ್ತೆ? ಈಗ 92 ಅಲ್ಲಿ 76 ಲೆಸ್ ಮಾಡಿ, ಎರಡು ನಂಬರ್ಸ್ ಲೆಸ್ ಮಾಡೋದು. ಸೊ 92 ಅಲ್ಲಿ 76 ಲೆಸ್ ಮಾಡಿದ್ರೆ 16 ಪ್ಲಸ್ a by 2 ಹಾಗೆ ಇಡೋಣ, ಇಂಟು 10 ಹಾಗೆ ಇಡೋಣ. ಕರೆಕ್ಟಾ? ಸೊ 92 ಅಲ್ಲಿ 76 ಲೆಸ್ ಆಯಿತು, 16 ಉಳಿತು. ಕರೆಕ್ಟ್? ಪ್ಲಸ್ a by 2 ಹಾಗೆ ಇರುತ್ತೆ, ಇಂಟು 10 ಹಾಗೆ ಇರುತ್ತೆ, ಡಿವೈಡ್ ಬೈ 65 ಈ ಕಡೆ ತಂದು. ಓಕೆ, ಸೊ 6 into 65 ಎಷ್ಟಾಯ್ತು? ಈಗ 390 ಆಯ್ತು. ಸೊ ಇದನ್ನು ಸಿಂಪಲ್ ಮಾಡೋಣ. ಈಗ 16 into 10 16 into 10 160 ಆಯ್ತು. ಓಕೆ, ಪ್ಲಸ್ a by 2 into 5 a by 2 into 5 ಮಾಡಿದ್ರೆ ಏನಾಗುತ್ತೆ? 5a ಆಗುತ್ತೆ. ಯಾಕಂತ ಹೇಳಿದ್ರೆ 2 1s 2 5s ಕ್ಯಾನ್ಸಲ್ ಮಾಡ್ಬೋದು, 5a ಆಗುತ್ತೆ. ಸೊ ಎಷ್ಟು ಉಳಿದಿದೆ? 390 is equal to 160 plus 5a. 16 into 10 160, a by 2 into 5 5. So a by 2 into 10 5a. ಸೊ 160 ಪ್ಲಸ್ ಇದನ್ನ ಮತ್ತೆ ಲೆಫ್ಟ್ ಹ್ಯಾಂಡ್ ಸೈಡ್ ಇಟ್ಟು ಅಲ್ಲಿ ಏನಾಗುತ್ತೆ? 390 minus 160 is equal to ರೈಟ್ ಹ್ಯಾಂಡ್ ಸೈಡ್ 5a ಅಷ್ಟೇ ಇರುತ್ತೆ. ಸೊ 390 minus 160 230. ಸೊ 230 is equal to 5a. 5a ಅಂತ ಹೇಳಿದ್ರೆ 5 into a. ಸೊ ನಮ್ಗೆ ಏನು ಬೇಕು? ಈಗ a ಬೇಕು. ಸೊ 5 into a ಇದ್ದದ್ರಲ್ಲಿ 5 ಅನ್ನು ಈ ಕಡೆ ತಗೋಣ, ಏನಾಗುತ್ತೆ? ಅದು ಡಿವೈಡೆಡ್ ಬೈ ಆಗುತ್ತೆ. ಸೊ 230 divided by 5 is equal to a ಆ ಕಡೆ ಇರುತ್ತೆ. therefore a is equal to 230 divided by 5 ಮಾಡಿದ್ರೆ 46 ಬರುತ್ತೆ. 46 ಏನು? a ಅಂತ ಹೇಳಿದ್ರೆ ಮಿಸ್ಸಿಂಗ್ ಫ್ರೀಕ್ವೆನ್ಸಿ. ಸೊ we calculated missing frequency, that is 46. ಸೊ ಇಲ್ಲೇನು ಮಿಸ್ ಆಗಿತ್ತು ಫ್ರೀಕ್ವೆನ್ಸಿ ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದ್ದೇವೆ, ಅದರ ವ್ಯಾಲ್ಯೂ ಎಷ್ಟು? 46 ಆಗಿದೆ. ಓಕೆ, ಸೊ ಇದು ಮೀಡಿಯಂ ಕೊಟ್ಟಾಗ ಕ್ಯಾಲ್ಕುಲೇಷನ್ ಮಾಡೋದು. ಪ್ರಾಬ್ಲಮ್ ಸಿಂಪಲ್ ಇರುತ್ತೆ, ಬಟ್ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಇರೋದ್ರಿಂದ ಡೋಂಟ್ ಕನ್ಫ್ಯೂಸ್ ವೆನ್ ಯು ಆರ್ ಕ್ಯಾಲ್ಕುಲೇಟಿಂಗ್ ದಿ ಥಿಂಗ್ಸ್. ಓಕೆ, ಸೊ ಸ್ವಲ್ಪ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್, ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳಿದ್ರೆ ವಿ ನೀಡ್ ಸಮ್ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್.
ಓಕೆ, ಸೊ ಹೋಪಿಂಗ್ ದಟ್ ದಿಸ್ ಪ್ರಾಬ್ಲಮ್ ಇಸ್ ಕ್ಲಿಯರ್ ಟು ಯು. ಮೀಡಿಯನ್ ಕೊಟ್ಟವಾಗ ಮೊದಲು ಏನು ಮಾಡಬೇಕು, ಕೊಟ್ಟಿರೋ ಡೇಟಾ ಬರ್ಕೋಬೇಕು, ಆಮೇಲೆ ಒಂದು ಲೆಸ್ ದೆನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಫಾಲೋ ಮಾಡ್ಕೋಬೇಕು, ಆಮೇಲೆ ಮೀಡಿಯನ್ ಕ್ಲಾಸ್ ಯಾವ್ದಂತ ಕ್ಯಾಲ್ಕುಲೇಟ್ ಮಾಡಬೇಕು. ಮೀಡಿಯನ್ ಕ್ಲಾಸ್ ಬೇಕಂತ ಹೇಳಿದ್ರೆ n/2 ಫಾರ್ಮುಲಾ ಅಪ್ಲೈ ಮಾಡಬೇಕು. ನಮಗೆ ಮೀಡಿಯನ್ ಕ್ಲಾಸ್ ಸಿಗುತ್ತೆ. ಮೀಡಿಯನ್ ಕ್ಲಾಸ್ ಸಿಗೋದ್ರಿಂದ ನಮಗೆ ಮೀಡಿಯನ್ ಫಾರ್ಮುಲಾದಲ್ಲಿ ಏನೇನು ವ್ಯಾಲ್ಯೂಸ್ ಬೇಕು ಎಲ್ಲವೂ ಸಿಗುತ್ತೆ. ಲೈಕ್ ಎಲ್, ಸಿ ಎಫ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ದಟ್ ಈಸ್ ಎಫ್ ಅಂಡ್ ಸಿ ದಟ್ ಈಸ್ ವಿಡ್ತ್. ಸೊ ಮೀಡಿಯನ್ ಕ್ಲಾಸ್ ಕ್ಯಾಲ್ಕುಲೇಟ್ ಮಾಡಿದವಾಗ ಅವೆಲ್ಲ ವ್ಯಾಲ್ಯೂಸ್ ಸಿಗುತ್ತೆ. ಆಮೇಲೆ ಮೇನ್ ಫಾರ್ಮುಲಾದಲ್ಲಿ ವ್ಯಾಲ್ಯೂಸ್ ಹಾಕೋದು ಇನ್ಕ್ಲೂಡಿಂಗ್ ಮೀಡಿಯನ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಎಲ್ಲವನ್ನು ಮೇನ್ ಫಾರ್ಮುಲಾದಲ್ಲಿ ಅಪ್ಲೈ ಮಾಡಿದವಾಗ ನಮಗೆ ಮಿಸ್ಸಿಂಗ್ ಫ್ರೀಕ್ವೆನ್ಸಿ ಸಿಗುತ್ತೆ. ಸೊ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಸಿಂಪಲ್ ಮಾಡ್ತಾ ಹೋಗಬೇಕು. ಕೊನೆಯದಾಗಿ ಎ ಸಿಗುತ್ತೆ. ದಟ್ ಎ ಇಸ್ ನಥಿಂಗ್ ಬಟ್ ಮಿಸ್ಸಿಂಗ್ ಫ್ರೀಕ್ವೆನ್ಸಿ. ಸೊ 1 ಮಿನಿಟ್ ಹಾಗೆ ಇರುತ್ತೆ ಪ್ರಾಬ್ಲಮ್. ಒಂದು 2 ಮಿನಿಟ್ಸ್ ಬೋರ್ಡ್ ಮೇಲೆ ನೋಡ್ಕೊಳ್ಳಿ ಒಮ್ಮೆ. ಸೊ ಮೀನ್ ನಲ್ಲಿ ನಾವು ಮಿಸ್ಸಿಂಗ್ ಫ್ರೀಕ್ವೆನ್ಸಿ ಕ್ಯಾಲ್ಕುಲೇಟ್ ಮಾಡಿದ್ದೇವೆ, ಮೀಡಿಯನ್ ಅಲ್ಲೂ ಕೂಡ ಮಿಸ್ಸಿಂಗ್ ಫ್ರೀಕ್ವೆನ್ಸಿ ಕ್ಯಾಲ್ಕುಲೇಟ್ ಮಾಡಿದ್ದೇವೆ. ಓಕೆ, ಸೊ ನೋಡ್ಕೊಳ್ಳಿ ಒಮ್ಮೆ. ಇದನ್ನು ಸಾಲ್ವ್ ಮಾಡ್ಕೋಬೇಕು. ಓಕೆ, ಗೊತ್ತಾಗದಿದ್ರೆ ನೀವು ಅದನ್ನ ಕೇಳಬೇಕು. ಸೊ ಎಲ್ಲಿ ಅರ್ಥ ಆಗಲಿಲ್ಲೋ ಅಲ್ಲಿ ಕೇಳ್ಕೋಬೇಕು. ಓಕೆ, ಸೊ ನಂಬರ್ ಆಫ್ ಟೈಮ್ಸ್ ಇಫ್ ಯು ಆರ್ ನಾಟ್ ಗೆಟಿಂಗ್, ಎಲ್ಲಿ ತನಕ ನಿಮ್ಗೆ ಅರ್ಥ ಆಗೋದಿಲ್ವೋ ಅಲ್ಲಿ ತನಕ ನೀವು ಕೇಳ್ಬೋದು. ಓಕೆ, ಸೊ ಹೋಪಿಂಗ್ ದಟ್ ದಿಸ್ ಇಸ್ ಕ್ಲಿಯರ್ ಟು ಯು. I love this. So next topic ಒಂದು ಎರಡು ಸಿಂಪಲ್ ಪ್ರಾಬ್ಲಮ್ಸ್ ಇದೆ, ಡಿಸ್ಕಸ್ ಮಾಡೋಣ. ನಾನು ಹೆಡ್ಡಿಂಗ್ ಕೊಡ್ತೇನೆ. ಸೊ ಕ್ವೆಶ್ಚನ್ ಬ್ಯಾಂಕ್ ನೋಡಿದ್ರೆ ಗೊತ್ತಾಗುತ್ತೆ. ಕಾಮನ್ ಆಗಿ ಮಿಸ್ಸಿಂಗ್ ಫ್ರೀಕ್ವೆನ್ಸಿ ಪ್ರಾಬ್ಲಮ್ ಕೇಳಿದ್ರೆ 10 ಮಾರ್ಕ್ಸ್ ಕೇಳ್ತಾರೆ. 10 ಮಾರ್ಕ್ಸ್ ಕರೆಕ್ಟ್. ಅಲ್ಲಿ ಅರಿಥಮೆಟಿಕ್ ಮೀನ್ ಕೊಟ್ಟು ಕೇಳಬಹುದು ಅಥವಾ ಮೀಡಿಯನ್ ಕೊಟ್ಟು ಕೇಳಬಹುದು. ಮೋಡ್ ಕೊಟ್ಟು ಕೇಳೋದಿಲ್ಲ, ಯಾಕಂದ್ರೆ ಅದು ಸಿಲೆಬಸ್ ಅಲ್ಲಿ ಕೊಟ್ಟಿಲ್ಲ. ಓಕೆ, ಸೊ ನೆಕ್ಸ್ಟ್ ಐ ಟೇಕ್, ಯು ಕ್ಯಾನ್ ಗಿವ್ ದಿ ಹೆಡಿಂಗ್ empirical relationship between mean, median and mode. Empirical relationship between mean, median and mode. As I told you earlier, we have 5 different types of averages. 5 types ಇದೆ ಅಂತ ಹೇಳ್ತಾರೆ average ಅಲ್ಲಿ. ಯಾವ್ಯಾವುದು? arithmetic mean, median, mode, geometric mean, harmonic mean. ಅದರಲ್ಲಿ ಫಸ್ಟ್ 3 ಟೈಪ್ ಏನಿದೆಯೋ arithmetic mean, median, mode, ಇವೆಲ್ಲವೂ ಕೂಡ ಮ್ಯಾಥಮೆಟಿಕಲ್ ಎವರೇಜಸ್. ಮ್ಯಾಥಮೆಟಿಕಲ್ ಎವರೇಜಸ್ ಅಂತ ಹೇಳಿದ್ರೆ ಎಲ್ಲ ಕಡೆ ನಾವು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಅಪ್ಲೈ ಮಾಡ್ತೇವೆ, ಆಮೇಲೆ ಎವರೇಜ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ತೇವೆ. ನೀವು ನೋಡಿದ್ರಿ ಅರಿಥಮೆಟಿಕ್ ಮೀನ್ ಹೇಗೆ ಕ್ಯಾಲ್ಕುಲೇಟ್ ಮಾಡಿದ್ದೇವೆ, ಮೀಡಿಯನ್ ಹೇಗೆ ಕ್ಯಾಲ್ಕುಲೇಟ್ ಮಾಡಿದ್ದೇವೆ, ಮೋಡ್ ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಿದ್ದೇವೆ, ಆಮೇಲೆ ಹೇಗೆ ನಾವು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಮಾಡಿದ್ದೇವೆ ಅಂತ. ಜಿಯೋಮೆಟ್ರಿಕ್ ಮೀನ್ ಮತ್ತೆ ಹಾರ್ಮೋನಿಕ್ ಮೀನ್ ಪೊಸಿಷನಲ್ ಎವರೇಜಸ್ ಅಂತ ಹೇಳ್ತಾರೆ. ಪೊಸಿಷನಲ್ ಎವರೇಜಸ್, ಇಟ್ ಶೋಸ್ ದಿ ಪೊಸಿಷನ್ ಆಫ್ ದಿ ಪರ್ಟಿಕ್ಯುಲರ್ observation.
ಅದಕ್ಕೆ ಅದನ್ನ ಪೊಸಿಷನಲ್ ವ್ಯಾಲ್ಯೂಸ್ ಅಂತ ಹೇಳ್ತೇವೆ, ಪೊಸಿಷನಲ್ ಎವರೇಜಸ್ ಅಂತ ಹೇಳ್ತೇವೆ. ಬಟ್ ಐದು ಕೂಡ ಟೈಪ್ಸ್ ಆಫ್ ಎವರೇಜಸ್. ಕರೆಕ್ಟ್, ಗೊತ್ತಾಗುತ್ತೆ, ಮುಂದೆ ನಾವು ಡಿಸ್ಕಸ್ ಮಾಡ್ತೇವೆ ಜಿಯೋಮೆಟ್ರಿಕ್ ಮೀನ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಆಮೇಲೆ ಹಾರ್ಮೋನಿಕ್ ಮೀನ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು. ಕಾಮನ್ ಆಗಿ ಜಿಯೋಮೆಟ್ರಿಕ್ ಮೀನ್ ಅನ್ನ ಕ್ಯಾಲ್ಕುಲೇಟ್ ಮಾಡುವಾಗ ಲಾಗ್ ಟೇಬಲ್ ಅನ್ನ ಯೂಸ್ ಮಾಡ್ತೇವೆ. ಸೊ ಲಾಗ್ ಟೇಬಲ್ ಏನು ಅಂತ ಹೇಳಿದ್ರೆ ಆಲ್ರೆಡಿ ವ್ಯಾಲ್ಯೂಸ್ ಇರುತ್ತೆ, ಅದು ಪೊಸಿಷನ್ ಎಲ್ಲಿ ಬರುತ್ತೆ ಅಂತ ನೋಡೋದು, ಅದಕ್ಕೆ ಅದೆರಡನ್ನ ನಾವು ಪೊಸಿಷನಲ್ ಎವರೇಜಸ್ ಅಂತ ಹೇಳ್ತೇವೆ. ಕರೆಕ್ಟ್. ಸೊ ನೆಕ್ಸ್ಟ್ ಕ್ಲಾಸ್ ವಿ ಫೋಕಸ್ ಆನ್ that particular concept, that is geometric mean and harmonic mean. ಸೊ ಅದಕ್ಕೂ ಮೊದಲು ಇಲ್ಲಿ ಇವ ಮೂರು ಮ್ಯಾಥಮೆಟಿಕಲ್ ಎವರೇಜಸ್ ಆಗೋದ್ರಿಂದ ಮೂರರ ನಡುವೆ ಒಂದು ರಿಲೇಶನ್ಶಿಪ್ ಅನ್ನ ಬಿಲ್ಡ್ ಮಾಡಿದ್ದಾರೆ. ಸೊ ಏನ್ ರಿಲೇಶನ್ಶಿಪ್, ಅದೊಂದು ಫಾರ್ಮುಲಾದಲ್ಲಿ ಅವರು ರೆಪ್ರೆಸೆಂಟ್ ಮಾಡಿದ್ದಾರೆ. ಮೋಡ್ ಈಸ್ ಈಕ್ವಲ್ ಟು 3 ಮೀಡಿಯನ್ ಮೈನಸ್ 2 ಮೀನ್. Mode is equal to 3 median minus 2 mean. So Z ಅಂದ್ರೆ ಗೊತ್ತಿದೆ ನಮಗೆ mode, M ಅಂದ್ರೆ median, X bar ಅಂತ ಹೇಳಿದ್ರೆ arithmetic mean. ಸೊ ಎಲ್ಲಾದ್ರೂ ಕೆಲವೊಮ್ಮೆ 2 ಮಾರ್ಕ್ಸ್ ಅಥವಾ 5 ಮಾರ್ಕ್ಸ್ ಇರೋ ಪ್ರಾಬ್ಲಮ್ ಕೇಳ್ಬೋದು. ಹೇಗೆ ಕೇಳ್ತಾರೆ ಪ್ರಾಬ್ಲಮ್ ಅನ್ನ, ಎಕ್ಸರ್ಸೈಸ್ ನೋಡೋಣ. ನಾನು ಹೇಳ್ತೇನೆ ಪ್ರಾಬ್ಲಮ್ ನಂಬರ್, ಎರಡು ಪ್ರಾಬ್ಲಮ್ ಇದೆ, ಒಂದು 14 ಇನ್ನೊಂದು 15. ಓಕೆ, 14 ಮತ್ತೆ 15 ನೋಡೋಣ. 14 ಪ್ರಾಬ್ಲಮ್ ಓದ್ತೇನೆ, ಒಮ್ಮೆ ನೋಡ್ಕೊಳ್ಳಿ. ಇನ್ ಅ moderately skewed distribution, ಮೆಜರ್ಮೆಂಟ್ ಆಫ್ ಸ್ಕ್ಯೂನೆಸ್ ಅಂತ ಬರುತ್ತೆ, ನಾನು ಹೇಳ್ತೇನೆ ಅಲ್ಲಿ. ಇನ್ ಅ moderately skewed distribution, the values of mode and median are 20 and 24 respectively. In a moderately skewed distribution, the values of mode ಕೊಟ್ಟಿದ್ದಾರೆ. ಬರ್ಕೊಳ್ಳೋಣ. given mode ಅದನ್ನು ನಾವು z ಅಂತ ಹೇಳ್ತೀವಿ, is equal to ಎಷ್ಟಿದೆ, the values of mode and median are 20. mode 20 ಆಯಿತು, median m ಮಾಡ್ತೇವೆ, ಅದನ್ನ m ಎಷ್ಟಾಯಿತು 24 ರೆಸ್ಪೆಕ್ಟಿವ್ಲಿ ಅಂತ ಕೊಟ್ಟಿದ್ದಾರೆ. ಫೈಂಡ್ ದಿ ಮೀನ್ ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. therefore ಇಲ್ಲಿಯೇ ಬರೀತೇನೆ ಸೊಲ್ಯೂಷನ್. ಪ್ರಾಬ್ಲಮ್ ನಂಬರ್ ಎಷ್ಟು, 14 problem solution. Calculation of mean. So formula ಏನಿದೆ, z is equal to 3 median minus 2 mean. So z is given, ಕೊಟ್ಟಿದ್ದಾರೆ z 20 is equal to 3 into median is given, median ಕೊಟ್ಟಿದ್ದಾರೆ, minus 2 mean. ಕರೆಕ್ಟಾ? ಸೊ ಏನಾಗುತ್ತೆ ಈಗ 20 is equal to ಇದೆಷ್ಟಾಗುತ್ತೆ 72 ಆಯ್ತಾ, 72 minus 2x bar. ಓಕೆ, 72 ಅನ್ನು ಈ ಕಡೆ ತರೋಣ. 20 minus 72 is equal to minus 2 mean. ಓಕೆ, ಸೊ 20 minus 72 ಅಂದ್ರೆ ಎಷ್ಟಾಗುತ್ತೆ, 52 ಆಗುತ್ತಾ, minus 52 ಆಗುತ್ತಾ, minus 2x bar. ನಮ್ಗೆ ಏನು ಬೇಕು, ಮೀನ್ ಬೇಕು. ಓಕೆ, okay, so minus 52 divided by minus 2 is equal to x bar. So 2 into x bar ಇದೆ, minus 2 into x bar ಇದೆ. So ನಾವೇನು ಮಾಡೋಣ, 2 ಅನ್ನ ಈ ಕಡೆ ತರೋಣ, minus 52 divided by minus 2 into x bar ಏನಾಗುತ್ತೆ, therefore x bar is equal to
52 divided by 2. Therefore, x bar is equal to 26. Correct? So, ಇನ್ನು ನಿಮಗೆ ಕನ್ಫ್ಯೂಸ್ ಆದರೆ ಏನು ಮಾಡಬಹುದು? minus 2x bar ನ ಈ ಕಡೆ ತರಬಹುದು ಈ ಸ್ಟೆಪ್ ಆದ್ಮೇಲೆ. ಸೊ minus 2x bar ಈ ಕಡೆ ಬಂದ್ರೆ plus 2x bar ಆಗುತ್ತೆ. 2x bar is equal to 72 minus 52. So 2x bar is equal to 52. Therefore x bar is equal to 52 divided by 2, that equals to 26. So how we are calculating mean? By this empirical relationship. ಇದು empirical relationship. ಯಾವ್ಯಾವುದು? Mean, median ಮತ್ತು mode. Z is equal to 3 median minus 2x bar. So that is problem number 14. So ಇಲ್ಲಿ ಕೂಡ mathematical calculation ಇದೆ. Z ಕೊಟ್ಟಿದ್ದಾರೆ 20 ಅಂತ is equal to 3 into median ಕೊಟ್ಟಿದ್ದಾರೆ 24 ಅಂತ 2x bar. x bar calculate ಮಾಡಬೇಕು. 2x bar ಹಾಗೆ ಇರುತ್ತೆ. Okay. So 20 is equal to 3 into 24 72 ಆಯಿತು minus 2x bar. So 72 ಈ ಕಡೆ ತಂದಿದ್ದೇವೆ 20 minus 72 is equal to minus 2x bar. So 20 minus 72 ಅಂತ ಹೇಳಿದ್ರೆ minus 52 is equal to minus 2x bar. So minus 52 divided by minus 2 is equal to x bar. So x bar is equal to 52 divided by 2, that is equal to 26. Minus minus cancel. Okay. So because of divided by or because of multiplication rule, ಗೊತ್ತಿದೆ ನಮಗೆ minus minus ಇದ್ರೆ ಏನಾಗುತ್ತೆ divided by ಮಾಡುವಾಗ ಮತ್ತೆ multiply ಮಾಡಬೇಕು. ಪ್ಲಸ್ ಮಾಡುವಾಗಲೂ ಗೊತ್ತಿದೆ, ಮೈನಸ್ ಮಾಡುವಾಗಲೂ ಗೊತ್ತಿದೆ, ಮ್ಯಾಥಮೆಟಿಕಲ್ ರೂಲ್. ಸೊ ದಿಸ್ ಈಸ್ ಒನ್ ನೇಚರ್ ಆಫ್ ಪ್ರಾಬ್ಲಮ್. ಅದೇ ರೀತಿ 15th ಪ್ರಾಬ್ಲಮ್ ಇದೆ. ಸೊ ಅದನ್ನು ಮಾಡಿ let us conclude this class. I take up 15th problem. Okay, hoping that this is clear to you. 14th problem ಒಮ್ಮೆ ನೋಡ್ಕೊಳ್ಳಿ, ಇಲ್ಲೇ ಇರುತ್ತೆ. ಸೊ ನಾನು ಇಲ್ಲಿ 15th ಪ್ರಾಬ್ಲಮ್ ಇಲ್ಲೇ ಮಾಡ್ತೇನೆ. 15 ಪ್ರಾಬ್ಲಮ್ ನಂಬರ್ 15. Okay, in a frequency distribution, if mean is 24.6 and mode is equal to 26.1, find the value of median. Median value ಕೇಳಿದೆ. Okay, in a frequency distribution ಮೊದಲು ನಾವು ಬರ್ಕೊಳ್ಳೋಣ value of median ಕೇಳಿದೆ. Solution, calculation of median, calculation of median. What is the formula? ಇದಕ್ಕೆ ಮೊದಲು ಬರ್ಕೊಳ್ಳೋಣ given ಏನೇನು ಕೊಟ್ಟಿದ್ದಾರೆ ಅಂತ ಬರ್ಕೊಳ್ಳೋಣ. ಆಯ್ತಾ? ಮೀನ್ ಕೊಟ್ಟಿದ್ದಾರೆ 24.6, x bar is equal to 24.6. ಆಮೇಲೆ ಮೋಡ್ ಕೊಟ್ಟಿದ್ದಾರೆ z is equal to 26.1. Okay, median calculate ಮಾಡಬೇಕು. here is the formula. Therefore z is equal to 3 median minus 2 mean. Okay, z ಕೊಟ್ಟಿದ್ದಾರೆ 26.1 is equal to 3 median ಹಾಗೆ ಇರುತ್ತೆ. ಯಾಕಂದ್ರೆ ಮೀಡಿಯನ್ ಕ್ಯಾಲ್ಕುಲೇಟ್ ಮಾಡಬೇಕು. 2x bar 2 into mean ಎಷ್ಟಿದೆ 24.6 ಇದೆ. So 26.1 is equal to 3 median minus this ಆಗುತ್ತೆ 2 into 24.6. 2 into 24.6 49.2. 49.2 ಕರೆಕ್ಟಾ? ಸೊ ಆಮೇಲೆ ಏನು ಮಾಡೋಣ, ಈಗ ನಾವು ನಂಬರ್ಸ್ ಒಂದು ಕಡೆ ಇಟ್ಕೊಳ್ಳೋಣ, ಸಿಂಬಲ್ ಒಂದು ಕಡೆ ಇಟ್ಕೊಳ್ಳೋಣ. ಆಯ್ತಾ? ಸೊ ಇಲ್ಲಿ ಮಾಡೋಣ 26.1 minus 49.2 ಅನ್ನ ಈ ಕಡೆ ತರೋಣ. ಏನಾಗುತ್ತೆ ಅದು ಪ್ಲಸ್ 49.2 is equal to 3 median. ಸೊ ಇದನ್ನು ಆಡ್ ಮಾಡಿ 26.1 plus 49.2 75.3. Therefore 75.3 is equal to 3 median.
Therefore 75.3 divided by 3 is equal to median. So 3 into median ಇದೆ, 3 ಅನ್ನು ಈ ಕಡೆ ತರೋಣ, divided by ಆಗುತ್ತೆ. So 75.3 divided by 3 into median. ಎಷ್ಟು ಬರುತ್ತೆ ಇದು? 75.3 divided by 3 25.1. 25.1 is equal to median. Therefore median is equal to 25.1. So ಯಾವಾಗ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ? ಯಾವಾಗ ನಮ್ಮ ಹತ್ರ ಈ ಎಂಪಿರಿಕಲ್ ರಿಲೇಶನ್ಶಿಪ್ ಇದೆಯೋ, z is equal to 3 median minus 2 mean, ಅವಾಗ ಮೀಡಿಯನ್ ವ್ಯಾಲ್ಯೂನು ಕ್ಯಾಲ್ಕುಲೇಟ್ ಮಾಡಬಹುದು. ಮೋಡ್ ಮತ್ತು ಮೀನ್ ವ್ಯಾಲ್ಯೂ ಕೊಟ್ಟರೆ, ಕರೆಕ್ಟ್, ಮೋಡ್ ವ್ಯಾಲ್ಯೂನು ಕ್ಯಾಲ್ಕುಲೇಟ್ ಮಾಡಬಹುದು. ಮೀಡಿಯನ್ ಮತ್ತು ಮೀನ್ ವ್ಯಾಲ್ಯೂ ಕೊಟ್ಟರೆ ಮೀನ್ ವ್ಯಾಲ್ಯೂನು ಕ್ಯಾಲ್ಕುಲೇಟ್ ಮಾಡಬಹುದು, ಮೋಡ್ ಮತ್ತು ಮೀಡಿಯನ್ ಕೊಟ್ಟರೆ. ಅಂದ್ರೆ we can calculate mode if median and mean are given. We can calculate median when mode and mean are given. We can calculate mean when mode and median are given. Correct? So ಇದಕ್ಕೆ ನಾವು ಏನು ಹೇಳ್ತೇವೆ? Empirical relationship between mean, median and mode. Empirical relationship between mean, median and mode. Okay? So hoping that today's problems are clear to you. Where we focused on calculation of missing frequency when median is given. Okay, then empirical relationship between mean, median and mode. So ಎರಡು ಕಾನ್ಸೆಪ್ಟ್ ಅನ್ನು ಡಿಸ್ಕಸ್ ಮಾಡಿದ್ದೇವೆ. ಒಂದು ಮೀಡಿಯನ್ ವ್ಯಾಲ್ಯೂ ಕೊಟ್ಟಾಗ ಮಿಸ್ಸಿಂಗ್ ಫ್ರೀಕ್ವೆನ್ಸಿ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಮೀಡಿಯನ್ ಫಾರ್ಮುಲಾ ಹಾಕೊಂಡು. ಇನ್ನೊಂದು ಮೀನ್ ಮೀಡಿಯನ್ ಮೋಡ್ ರಿಲೇಶನ್ಶಿಪ್ ಅನ್ನು ಯೂಸ್ ಮಾಡಿಕೊಂಡು ವ್ಯಾಲ್ಯೂಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು. ಅದು ಮೀನ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಇರ್ಬೋದು, ಮೀಡಿಯನ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಇರ್ಬೋದು, ಮೋಡ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಇರ್ಬೋದು. ರಿಲೇಶನ್ಶಿಪ್ ನಾವು ಹೇಳ್ತೇವೆ z is equal to 3 median minus 2 mean ಅಂತ ಹೇಳ್ತೇವೆ. ಸೊ ಎರಡು ಪ್ರಾಬ್ಲಮ್ ಅದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಕಂಬೈನ್ಡ್ ಮೀನ್ ಅಂತ ಬರುತ್ತೆ, ಮೋರ್ ದೆನ್ ಸಿಂಗಲ್ ಮೀನ್. ಸೊ ಕಂಬೈನ್ಡ್ ಮೀನ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅದನ್ನು ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ಅದ್ರ ಜೊತೆಗೆ ಜಿಯೋಮೆಟ್ರಿಕ್ ಮೀನ್ ಮತ್ತೆ ಹಾರ್ಮೋನಿಕ್ ಮೀನ್ ಮೇಲೆ ಪ್ರಾಬ್ಲಮ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಅಲ್ಲಿಗೆ ನಮ್ಮ ಟೈಪ್ಸ್ ಆಫ್ ಎವರೇಜಸ್ ಪ್ರಾಬ್ಲಮ್ಸ್ ಮುಗಿಯುತ್ತೆ. ಅದು ಅರಿಥಮೆಟಿಕ್ ಮೀನ್ ಇರ್ಬೋದು, ಮೀಡಿಯನ್ ಇರ್ಬೋದು, ಮೋಡ್ ಇರ್ಬೋದು, ಜಿಯೋಮೆಟ್ರಿಕ್ ಮೀನ್ ಇರ್ಬೋದು, ಹಾರ್ಮೋನಿಕ್ ಮೀನ್ ಇರ್ಬೋದು. ಸೊ ಅಷ್ಟು ಪಾರ್ಟ್ ಮುಗಿದ್ರೆ ನಮ್ಮದು ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಆಯಿತು. ಸೊ ಈ ನಾಲ್ಕು ನಾವು ಬರ್ಕೊಂಡಿದ್ವಿ: ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ, ಮೆಜರ್ಸ್ ಆಫ್ ಸ್ಕ್ಯೂನೆಸ್, ಮೆಜರ್ಸ್ ಆಫ್ ಕರ್ಟಸಿಸ್, ಮೆಜರ್ಸ್ ಆಫ್ ಡಿಸ್ಪರ್ಷನ್ ಅಂತ. ಕರೆಕ್ಟಾ? ಸೊ ಇಷ್ಟಾದ್ರೆ ನಮ್ಮದು ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಮುಗಿತು. ನೆಕ್ಸ್ಟ್ ನಾವು ಮೆಜರ್ಸ್ ಆಫ್ ಡಿಸ್ಪರ್ಷನ್ ಡಿಸ್ಕಸ್ ಮಾಡ್ತೇವೆ. ಅಲ್ಲಿಯೂ ಕೂಡ ಮೀಡಿಯನ್ ಬರುತ್ತೆ, ಕ್ವಾರ್ಟೈಲ್ಸ್ ಬರುತ್ತೆ, ಡಿಸೈಲ್ಸ್ ಬರುತ್ತೆ, ಪರ್ಸೆಂಟೈಲ್ಸ್ ಬರುತ್ತೆ, ಎಲ್ಲ ಕಡೆ ಮತ್ತೆ ಫಾರ್ಮುಲಾ, ಅದ್ರ ಮೇಲೆ ಪ್ರಾಬ್ಲಮ್ಸ್ ಅನ್ನ ಡಿಸ್ಕಸ್ ಮಾಡೋಣ. ಓಕೆ, ಸೊ ವಿತ್ ದಿಸ್ ಐ ಕನ್ಕ್ಲೂಡ್ today's class. Next classes we take up some other problems and concepts. Okay, so thank you one and all.